ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ನಡೆಯುವ ಪ್ರಮುಖ ಜೀವಕ್ರಿಯೆಗಳಲ್ಲಿ ಒಂದಾಗಿದೆ. ಬಾಷ್ಪ ವಿಸರ್ಜನೆ ಎಂದರೆ ಗಾಳಿಗೆ ತೆರೆದಿರುವ ಸಸ್ಯಗಳ ಭಾಗಗಳ ಮೂಲಕ, ಮುಖ್ಯವಾಗಿ ಎಲೆಗಳ ಮೂಲಕ ನೀರು ಆವಿಯಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ಬಾಷ್ಪ ವಿಸರ್ಜನೆಯ ವಿಧಗಳು ಕ್ಯೂಟಿಕ್ಯುಲರ್, ಲೆಂಟಿಕ್ಯುಲರ್ ಮತ್ತು ಪತ್ರರಂಧ್ರದ ಮೂಲಕ. ಇಲ್ಲಿ ಕ್ಯೂಟಿಕ್ಯುಲರ್ ಬಾಷ್ಪ ವಿಸರ್ಜನೆ ಎಂದರೆ ಎಲೆಯ ಕ್ಯೂಟಿಕಲ್ ಭಾಗದ ಮೂಲಕ ಬಾಷ್ಪ ವಿಸರ್ಜನೆ ಕ್ರಿಯೆ ನಡೆಯುತ್ತದೆ. ಲೆಂಟಿಕ್ಯುಲರ್ ಬಾಷ್ಪ ವಿಸರ್ಜನೆ ಎಂದರೆ ಸಸ್ಯ ಭಾಗದ ತೊಗಟೆಯ ಮೂಲಕ ಈ ಪ್ರಕ್ರಿಯೆ ಜರುಗುತ್ತದೆ ಹಾಗೂ ಪತ್ರರಂಧ್ರದ ಮೂಲಕ ಕೂಡ ಬಾಷ್ಪ ವಿಸರ್ಜನೆ ಉಂಟಾಗುತ್ತದೆ. ಸಸ್ಯಗಳಲ್ಲಿ ನಡೆಯುವ ಪ್ರಮುಖ ಜೀವಕ್ರಿಯೆಯಾದ ಈ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯ ವಿವಿಧ ಮಹತ್ವಗಳು: ಬೇರಿನಿಂದ ನೀರು ಮತ್ತು ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಈ ಬಾಷ್ಪ ವಿಸರ್ಜನೆ ಕ್ರಿಯೆ ಪ್ರಮುಖ ಮಹತ್ವವಾಗಿದೆ ಹಾಗೂ ಬಾಷ್ಪ ವಿಸರ್ಜನಾ ಕ್ರಿಯೆಯಿಂದ ಸಸ್ಯಗಳಿಗೆ ತಾಪದ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತದೆ. ಇಲ್ಲಿ ಸಸ್ಯದ ವಿವಿಧ ಭಾಗಗಳಿಂದ ನೀರು ಆವಿಯಾಗುವುದರಿಂದ ಸಸ್ಯಕ್ಕೆ ತಾಪದ ನಿಯಂತ್ರಣ ಉಂಟಾಗುತ್ತದೆ. ಎಲೆಗಳಿಗೆ ನಿರಂತರವಾಗಿ ಖನಿಜಗಳನ್ನು ಪೂರೈಸುತ್ತದೆ. ಅಧಿಕ ನೀರಿನ ಅಂಶ ನಿವಾರಿಸುತ್ತದೆ. ಇಲ್ಲಿ ಸಸ್ಯದ ದೇಹದಲ್ಲಿ ಹೆಚ್ಚಾಗಿರುವ ನೀರನ್ನು ಹೊರಹಾಕುವುದರಿಂದ ಸಸ್ಯದಲ್ಲಿ ಅಧಿಕ ನೀರಿನ ಅಂಶವನ್ನು ಈ ಪ್ರಕ್ರಿಯೆ ನಿವಾರಿಸುತ್ತದೆ. ಬಾಷ್ಪ ವಿಸರ್ಜನಾ ಸೆಳೆತವು ಕ್ಸೈಲಮ್ನಲ್ಲಿನ ನೀರಿನ ಚಲನೆಗೆ ಕಾರಣವಾಗುತ್ತದೆ.